ನಮಸ್ಕಾರ ಎಲ್ರು ಸ್ವಾಗತ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಕ. ಇವತ್ತಿನ ಮೂವಿ ಸ್ಟೋರಿ ಯಾವ್ದಪ್ಪ ಅಂದ್ರೆ ದೇಶಕ್ಕೆ ಸಂಬಂಧಪಟ್ಟ ಬಂಗಾರ ಇರ್ತೈತಿ. ಒಂದು ಜಗಳ ಒಳಗ ಆ ದೇಶಕ್ಕೆ ಮತ್ತು ಈ ದೇಶಕ್ಕೆ ಎರಡೂ ದೇಶಕ್ಕೆ ಜಗಳ ಬಂದ ಆ ಬಂಗಾರ ಅವ್ರ ತಕ ಇರ್ತೈತಿ. ಈಗ ಆ ಬಂಗಾರನ ಒಂದು ಟೀಮ್ ಅಂದ್ರೆ ಹೀರೋ ಮತ್ತೆ ಹೀರೋನ್ ಟೀಮ್ ಸೇರಿ ಆ ಬಂಗಾರನ ಕಳ್ತನ ಮಾಡ್ತದ್ರಿ ಟ್ರೈನ್ದಾಗ. ಆ ಟ್ರೈನ್ದಾಗ ಕಳ್ತನ ಮಾಡಿದ ಬಂಗಾರ ಹೊಳ್ಳಿ ಒಬ್ಬ ಟೀಮ್ ಮೆಂಬರ್ ಮೋಸ ಮಾಡಿ ಆ ಬಂಗಾರವನ್ನ ಎಲ್ಲ ತಗೊಂಡ್ ಹೋಗ್ತಾನ್ರಿ. ಅವಾಗ ಆ ಹೀರೋ ಇದ್ದವ ಆ ಬಂಗಾರನ ಹೊಳ್ಳಿ ಮತ್ತ ತರ್ತಾನೋ ಅಥವಾ ಇಲ್ಲ ಅನ್ನೋದು ಈ ಮೂವಿ ಸ್ಟೋರಿ ಐತ್ರಿ. ಬರ್ರಿ ತಡ ಮಾಡಲ್ದ ಮೂವಿ ಸ್ಟೋರಿ ಏನೈತಿ ನೋಡ್ಕೊಂಡ್ ಬರ್ನು. ಹಂಗ ಯಾರ ಯೂಟ್ಯೂಬ್ದಾಗ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್ಬುಕ್ದಾಗ ನೋಡೋ ಫಾಲೋ ಮಾಡ್ಕೊರಿ ಅಂತ ಹೇಳ್ಕೊತ ಬರ್ರಿ ತಡ ಮಾಡಲ್ದ ಮೂವಿ ಸ್ಟೋರಿ ಏನೈತಿ ನೋಡ್ಕೊಂಡ್ ಬರ್ನು. ಮೂವಿ ಸ್ಟೋರಿ ಸ್ಟಾರ್ಟ್ ಆಕತ್ರಿ. ಮೂವಿ ಸ್ಟೋರಿ ಸ್ಟಾರ್ಟ್ ಆದ ನಮಗ್ ಮೊದಲು ತೋರ್ಸೋದು ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬ ಮಾಫಿಯಾದ ಡಾನ್ ಅಂದ್ರೆ ಮಾಫಿಯಾ ಅಂದ್ರೆ ಒಂದು ಡಾನ್ ರೌಡಿಸಮ್ ಇರ್ತೈತ್ರಿ ಅವ್ರದ. ಮಾಫಿಯಾ ಇದ್ದಿದ್ ಬಂದ ಆ ಒಬ್ಬ ವ್ಯಕ್ತಿನ ಕೊಲ್ತತಿ. ಅಂದ್ರೆ ಬಂಗಾರ ಎಲ್ಲೈತಿ ಹೆಂಗೈತಿ ಹೇಳು ಅನ್ನೋ ಲೆಕ್ಕಲೆ. ಆದ್ರ ಆ ಯಾವ ರೀತಿ ಪ್ಲಾನ್ ಅನ್ನೋದನ್ನ ಒಂದು ಸಿಡಿ ಮಾಡಿ ಆ ಮನಿ ಒಳಗ ಇಟ್ಟು ಹೋಗಿರ್ತಾನ್ರಿ ಆ ಒಬ್ಬ ವ್ಯಕ್ತಿ. ಇಟ್ಟು ಹೋದ ಬಳಿಕ ಅಕಸ್ಮಾತ್ ಸತ್ತಂದ್ರೆ ಈ ಒಂದು ಸಿಡಿಯನ್ನ ತನ್ನ ದೋಸ್ತ ಆದಂತ ಹೀರೋಗ್ ಕೊಡತ್ ಹೇಳಿ ಆ ವ್ಯಕ್ತಿ ಸತ್ತಿರ್ತಾನ. ಅವ್ನ ಹೆಂಡತಿಗೆ ಹೇಳಿರ್ತಾನ್ರಿ. ಆ ಒಬ್ಬ ವ್ಯಕ್ತಿಗೆ ಅಂದ್ರೆ ಹೀರೋಗ ಆ ಒಂದು ಸಿಡಿ ಕೊಡ್ತಾಳ್ರಿ. ಕೊಟ್ಟ ಬಳಿಕ ಆ ಸಿಡಿ ಒಳಗ ಇದ್ದಿದ್ದ ಒಂದು ಡೀಟೇಲ್ಸ್ ಅನ್ನ ಹೇಳ್ತಾನ್ರಿ. ಅಂದ್ರೆ ಈ ರೀತಿ ಬಂಗಾರ ಐತಿ. ಈಗ ಬಂಗಾರ ಹೊಳ್ಳಿ ಆ ದೇಶಕ್ಕ ಅಂದ್ರೆ ಮೊದಲ ಆ ದೇಶದ ನಡುವೆ ವೈರತ್ವ ಇತ್ತು. ವೈರತ್ವ ಆದ ಬಳಿಕ ಈಗ ಎಲ್ಲ ಶಾಂತಿ ಸಮಾಧಾನದಿಂದ ಹೊಳ್ಳಿ ದೇಶಕ್ಕ ಬಂಗಾರನ್ನ ಕೊಡ್ತಂತ ಒಪ್ಕೊಂಡಾರು. ಅದಕ್ಕೆ ಆ ಬಂಗಾರನ್ನ ನಾವು ತುಡುಗು ಮಾಡ್ಬೇಕು ಅಂತ ಹೇಳಿ ಆ ಒಂದು ವಿಡಿಯೋದಾಗ ಸಂದೇಶ ಇಷ್ಟ ಆದ ಬಳಕ ಸಂದೇಶ ಏನಷ್ಟು ನೋಡ್ತಾನ್ರಿ. ಆ ವಿಡಿಯೋ ಒಳಗೆ ಇರುವಂತ ಸಂದೇಶನ ನೋಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಅದಕ್ಕ ಆ ಹೀರೋಗೂ ಒಬ್ಬ ಮುಖ್ಯಸ್ಥ ಇರ್ತಾನ್ರಿ. ಅಂದ್ರೆ ಹೀರೋನು ಇಂತ ತುಡುಗೋದು ಮಾಡ್ತಿರ್ತಾನಂತ ಆ ಒಂದು ಫಿಲ್ಮ್‌ನ ತೋರಿಸ್ತಾರು. ಹಂಗಾಗಿ ಹೀರೋಗೂ ಒಬ್ಬ ಮುಖ್ಯಸ್ಥ ಇರ್ತಾನ್ರಿ. ಅವ್ನು ಸದ್ಯ ಈಗ ಜೈಲ್ನಾಗ ಇರ್ತಾನು. ಜೈಲ್ನಾಗ ಇದ್ರುನು ಕೂಡ ಅವನ ಆ ಒಬ್ಬ ಮುಖ್ಯಸ್ಥನ ಸಲಹೆಯನ್ನ ಪೊಲೀಸರು ತಗೋತಿರ್ತಾರ ಅನ್ನೋದು ನಮಗೆ ಮೂವಿ ಒಳಗೆ ತೋರಿಸ್ತಾರೆ. ಹಿಂಗ ಆ ಮುಖ್ಯಸ್ಥ ಏನ್ ಮಾಡಿರ್ತಾನಪ್ಪ ಅಂದ್ರೆ ತನ್ನ ಮಗಗ್ ಮಾತು ಕೊಟ್ಟನು ಇನ್ ಮೇಲೆ ಯಾವುದೇ ರೀತಿಯಾದಂತ ಕಳ್ಳತನ ಮಾಡಂಗಿಲ್ಲ ಅಂತ ಹೇಳ್ತಾನು. ಆದ್ರೂನು ಇದ ಒಂದು ಈ ಒಂದು ಲಾಸ್ಟ್ ಇದನ್ನ ಮಾಡಿ ನಾವು ಬಿಟ್ಬಿಟ್ನು ಕಳ್ಳತನ ಅನ್ನೋದನ್ನ ಆ ಒಬ್ಬ ಹೀರೋ ಆ ಮುಖ್ಯಸ್ಥಗೆ ಹೇಳಿದ ಬಳಿಕ ಮುಖ್ಯಸ್ಥ ಇದ್ದವ ಒಂದು ಟೀಮ್ ರೆಡಿ ಮಾಡಿ ಕೊಡ್ತಾನ್ರಿ ಹೀರೋಗ. ಇಬ್ರು ತಯಾರು ಮಾಡಿ ಕೊಡ್ತಾರು. ಅಂದ್ರೆ ಒಬ್ಬ ಬಾಂಬ್ ಎಕ್ಸ್ಪರ್ಟ್ ಇರ್ತಾನು, ಒಬ್ಬ ಗಾಡಿ ಹೊಡಿದ್ರೊಳಗೆ ಎಕ್ಸ್ಪರ್ಟ್ ಇರ್ತಾನು, ಒಬ್ಬ ಟೆಕ್ನಿಷಿಯನ್ಸ್ ಇರ್ತಾರೆ ಹಿಂಗ ಎಕ್ಸ್ಪರ್ಟ್ ಇದ್ದವ್ರನ್ನ ಕೊಟ್ಟ ಬಳಿಕ ಅಲ್ಲಿ ಮತ್ತೊಬ್ಬನ್ ಕೊಡ್ತಾನ. ಯಾವಪ್ಪ ಅಂದ್ರೆ ಮ್ಯಾಜಿಕ್ ಮಾಡವನ. ಅವ್ ಮ್ಯಾಜಿಕ್ ಮಾಡ್ತಿರ್ತಾನ. ಸ್ವಲ್ಪ ಇಲ್ಯೂಷನ್ ಅಂತಾರಲ್ಲ ಅದನ್ನು ಅದನ್ನು ಸಹಿತ ಕ್ರಿಯೇಟ್ ಮಾಡ್ತಿರ್ತಾನ್ರಿ ಅವ. ಹಿಂಗಾಗಿ ಹೀರೋನ್ ಕಡೆ ಈಗ ಆಲ್ರೆಡಿ 5 ಮಂದಿ ಇರ್ತಾರೆ. 5 ಮಂದಿ ಇದ್ದ ಬಳಿಕ ಅವ್ರಿಗೆ ಬೇಕಾಗಿರ್ತಾನೆ ಯಾವಪ್ಪ ಅಂದ್ರೆ ಒಬ್ಬ ಹ್ಯಾಕರ್ ರೀ. ಅಂದ್ರೆ ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡ್ಬೇಕು. ಆ ಹೋಗು ಟ್ರೈನ್ ಅನ್ನ ಸ್ಯಾಟಲೈಟ್ ಇಂದ ಫಾಲೋ ಮಾಡ್ತಿರ್ತಾರ್ರಿ. ಅದಕ್ಕ ಆ ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡೋರು ಒಬ್ರು ಆಗಿರ್ತೈತಿ. ಆ ಸ್ಯಾಟಲೈಟ್ ಹ್ಯಾಕ್ ಮಾಡೋವನ್ನ ಹುಡುಕ್ಯಾಡಕ್ ಹೋಕಾರ. ಅವನ ಹೆಸರೇನ್ರಿ ಸ್ಪೈಡರ್ ಅಂತ ಇರ್ತೈತಿ. ಹಂಗ ಕತಿ ಒಳಗ್ ಮುಂದೆ ಹೇಳೋನು. ಸ್ಪೈಡರ್ ಇದ್ದ ಬಳಿಕ ಎಲ್ಲಾರು ಕೂಡಿ ಒಂದು ಪ್ಲಾನಿಂಗ್ ಅನ್ನ ತಯಾರು ಮಾಡ್ಕೋತಾರ್ರಿ. ಪ್ಲಾನಿಂಗ್ ಹೆಂಗಾಕೈತಿ ಅಂದ್ರೆ ಎಷ್ಟೋ ಕಿಲೋಮೀಟರ್ ದೂರ ಅಂದ್ರೆ ರೈಲ್ವೆ ಹಳಿ ಇದ್ದಿದ್ದು ಏನಾಗಿರ್ತೈತಿ ಅಂದ್ರೆ ಸೈಡು ರೈಲ್ವೆ ಹಳಿ ಇರ್ತೈತ್ರಿ, ಈ ಸೈಡು ರೈಲ್ವೆ ಹಳಿ ಇರ್ತೈತಿ. ಆ ರೈಲ್ವೆ ಹಳಿ ಒಳಗನ ಆ ಒಂದ ತುಡುಗನ್ನ ಮಾಡ್ಬೇಕು. ಅಂದ್ರ ಬಂಗಾರನ್ನ ಕದಿಬೇಕು ಅಂತ ಇವ್ರು ಪ್ಲಾನ್ ಮಾಡ್ಕೋತಾರು. ಹಂಗ ಅಂತೇಳಿ ಇವ್ರು ರೈಲ್ವೆ ಒಂದು ತಗೋತಾರು. ಶೂಟಿಂಗ್ ಅಂತ ಹೇಳಿ ಹೆಸರೇಳಿ ರೈಲ್ವೆ ತಗೋತಾರ್ರಿ. ಹಂಗಾಗಿ ಆ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರ ಟ್ರೈನ್ ಗ್ಲಾಸ್‌ಗಳಿಗೆ ಒಂದೊಂದು ಡಿವೈಸ್ ಅನ್ನ ಕುಡಿಸ್ಬೇಕಾಗಿರ್ತೈತ್ರಿ. ಅಂದ್ರೆ ಆ ಒಂದು ಡಿವೈಸ್ ಒಳಗ ಒಂದು ವಿಡಿಯೋ ಓಡ್ಬೇಕಾಗಿರ್ತೈತಿ. ಆ ವಿಡಿಯೋವನ್ನ ಮ್ಯಾಜಿಕ್ ಮಾಡವ, ಇಲ್ಯೂಷನ್ ಕ್ರಿಯೇಟ್ ಮಾಡವ ತಯಾರು ಮಾಡಿ ಈಗ ಹೀರೋನ ಒಬ್ಬ ಅಧಿಕಾರಿ ವೇಷದಾಗ ಹೋಗಿ ಆ ಇಲ್ಯೂಷನ್ ಅನ್ನ ಆ ಒಂದು ಪ್ರತಿಯೊಂದು ಕಿಟಕಿಗೂನು ಕುಂಡ್ರಸ್ತಾನ್ರಿ. ಕುಣಿಸಿ ಆದ ಬಳಿಕ ಆ ಬಂಗಾರ ಇರುವಂತ ಒಂದು ಟ್ರೈನ್ ಡಬ್ಬಿ ಒಳಗ ಇಬ್ರು ಗಾರ್ಡ್ಸ್‌ಗಳನ್ನ ಹಾಕಿ ಅಲ್ಲಿ ಆ ಒಂದು ಪಿನ್ ಕೋಡ್ ಇರ್ತೈತ್ರಿ. ಆ ಪಿನ್ ಕೋಡ್ ಆ ಒಬ್ಬ ಅಧಿಕಾರಿಗೆ ಮಾತ್ರ ಗೊತ್ತಿರ್ತೈತಿ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರ ಆ ಅಧಿಕಾರಿ ರೂಪದಾಗ ಹೋಗಿರೋ ನಮ್ ಹೀರೋ ಅಲ್ಲಿ ಒಂದ್ ಸಣ್ಣ ಕ್ಯಾಮೆರಾ ಒಗದ ಬಳಿಕ ಆ ಒಂದ್ ಕ್ಯಾಮೆರಾ ಇದ್ದಿದ್ದ ಹೋಗಿ ಕರೆಕ್ಟ್ ಆ ಪಿನ್ ಕೋಡ್ ಏನ್ ಹಾಕ್ತಾರೋ ಅನ್ನೋದನ್ನ ನೋಡ್ಕೋತೈತ್ರಿ. ನೋಡ್ಕೊಂಡ ಇಲ್ಲಿ ಒಳಗ್ ಕೂತಿರ್ತಾರಲ್ಲ ಸ್ಪೈಡರ್ ಅನ್ನುವಂತ ಒಬ್ಬ ಹ್ಯಾಕರ್‌ಗೆ ಅದು ಗೊತ್ತಾಕತಿ. ಗೊತ್ತಾದ ಬಳಿಕ ಹೆಸರೆಲ್ಲ ಬರೆದಿಟ್ಕೋತಾನ್ರಿ. ಇಬ್ರದು ರೈಲ್ವೆ ಸ್ಟಾರ್ಟ್ ಆಕೈತ್ರಿ. ರೈಲ್ವೆ ಪ್ರಯಾಣ ಇಲ್ಲಿಂಗೆ ಸ್ಟಾರ್ಟ್ ಆಕೈತಿ. ರೈಲ್ವೆ ಪ್ರಯಾಣ ಆರಂಭ ಆದ ಬಳಿಕ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರ ನಮಗ ಹಂಗ ರೈಲ್ವೆ ಮೂವ್ ಆಕ್ಕಿರ್ತೈತ್ರಿ. ಮೂವ್ ಆದ ಬಳಿಕ ಒಂದು ಟನಲ್‌ದಾಗ ಅಂದ್ರೆ ಬಂಗಾರ ತುಂಬಿದ ರೈಲ್ವೆ ಒಂದು ಟನಲ್‌ದಾಗ ಆದ ಬಳಿಕ ಮ್ಯಾಜಿಕ್ ಮಾಡುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಇಲ್ಯೂಷನ್‌ದಿಂದ ಆ ಒಂದ ಟ್ರೈನ್ ಗ್ಲಾಸ್‌ಗಳಿಗೆ ಅಂದ್ರೆ ಟ್ರೈನ್ ಏನ್ ಹೊರಗೆ ನಾವು ನೋಡ್ತಿರ್ತೀವಲ್ಲ ಆ ಗ್ಲಾಸ್ ಇರ್ತೈತಿ. ಆ ಗ್ಲಾಸ್‌ಗಳಿಗೆ ಒಂದು ರೀತಿಯಾದಂತ ಪೌಡರ್ ಅನ್ನ ಕೊಟ್ಟ ಅಂದ್ರೆ ಹೊರಗ ಹೊರಗಿದ್ದಾಗಿ ಒಳಗಿಂದ ಕಾಣಬಹುದು. ಒಳಗಿದ್ದಾಗಿ ಹೊರಗಿಂದ ಏನು ಕಾಣಬಾರದು ಅನ್ನೋ ರೀತಿಯಿಂದ ಆ ಒಂದು ಡಿವೈಸ್ ಅನ್ನ ಸೆಟ್ ಮಾಡಿರ್ತಾನ್ರಿ. ಅಂದ್ರೆ ಆ ಒಂದು ಡಿವೈಸ್ ಒಳಗ ವಿಡಿಯೋ ನಡಿಬೇಕು ಅಂತ ಹೇಳಿ ಸೆಟ್ ಮಾಡಿರ್ತಾನ. ಹಂಗಾಗಿ ಆ ಒಂದು ವಿಡಿಯೋ ನಡೀತಿರ್ತೈತ್ರಿ. ಹಂಗ ಟ್ರೈನ್ ಹೊಕ್ಕತಿ. ಈ ಟ್ರೈನು ಎರಡೂ ಸೇರಿ ಒಟ್ಟಿಗೆನೆ ಆ ಒಂದ್ ರೈಲ್ವೆ ಹಳಿ ಮ್ಯಾಗ ಹೊಕ್ಕಾವ್ರಿ. ಅವಾಗ ಏನ್ ಮಾಡ್ತಾನಪ್ಪಾ ಅಂದ್ರ ನಮ್ಮ ಸ್ಪೈಡರ್ ಹ್ಯಾಕರ್ ಇದ್ದವ ಏನ್ ಮಾಡ್ತಾನಂದ್ರ ಅಲ್ಲಿ ಆ ಒಂದು ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡ್ತಾನ. ಈ ಕಡೆ ಇಲ್ಯೂಷನ್ ಇದ್ದವ ತನ್ನ ಡಿವೈಸ್ ಅನ್ನ ಚಾಲೂ ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಅವ್ರಿಗೆ ಹೊರಗಿಂದ ಏನು ಕಾಣಬಾರದು. ಅಗದಿ ನಾರ್ಮಲ್ ನಡದೈತಿ ಅನ್ನೋ ರೀತಿಯಾಗಿ ಕಾಣ್ತಿರ್ತೈತಿ. ಹಂಗ ಈಗ ಸ್ಪೈಡರ್ ಇದ್ದಾವ
ಆ ಒಂದು ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡ್ತಾನ್ರಿ. ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡಿದ್ರು ಕೂಡ ಕೇವಲ 10 ನಿಮಿಷಗಳ ಕಾಲ ಮಾತ್ರ ಆ ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡಬೇಕಾಗಿರ್ತೈತಿ. ಅದಕ್ಕಿಂತ ಹೆಚ್ಚು ಆಟೋಮೆಟಿಕ್ ಆಗಿ ಆ ಸ್ಯಾಟಲೈಟ್ ಸ್ಟಾರ್ಟ್ ಆಗಿರ್ತೈತ್ರಿ. ಹಿಂಗಾಗಿ 10 ನಿಮಿಷಗಳ ಕಾಲ ಟೈಮ್ ಸೆಟ್ಟಿಂಗ್ ಮಾಡ್ಕೊಂಡ ಆ ಒಂದು ಸಣ್ಣ ಒಂದು ಜೆಸಿಬಿ ಅನ್ನುವಂತ ಒಂದು ವಾಹನದಿಂದ ಆ ಒಂದು ಟ್ರೈನ್ ಒಳಗ ಬಂಗಾರ ಇಟ್ಟಿರ್ತಾರಲ್ಲ ಆ ಬಂಗಾರನ ತಗೊಳಕ ಹೊಕ್ಕಾರು. ಈ ಕಡೆ ಬಂಗಾರನ ಹೆಂಗ್ ತಗೊಳಕ್ ಹೊಕ್ಕಾರಲ್ಲ ಆ ಜೆಸಿಬಿ ಮೂಲಕ ಹೋಗಿ ಆ ಒಂದು ಬಾಗಿಲಿಗೆ ಹೋಗಿ ಆ ಪಿನ್ ಕೋಡ್ ನಂಬರ್ ಹಾಕಿದ ಬಳಿಕ ಬಾಗಿಲು ಓಪನ್ ಆಕೈತಿ. ಅಲ್ಲಿ ಒಳಗಿರುವಂತ ಇಬ್ರು ಗಾರ್ಡ್ಸ್‌ಗಳನ್ನ ಬಡದ ಹೀರೋ ಒಗಿತಾನ್ರಿ. ಸಾವಕಾಶಾಗಿ ಇನ್ನ ಒಂದ್ ಟೈಮ್ ಇರ್ತನ ಆ ಬಂಗಾರದ ಒಂದು ಬಾಗಲವನ್ನ ತೆಗೆದ ಒಳಗೆ ಇರುವಂತ ಬಂಗಾರವನ್ನ ಎಲ್ಲಾ ತಗೊಂಡ್ಬಿಡ್ತಾನ್ರಿ. ತಗೊಂಡ ಈ ಟ್ರೇನ್‌ದೊಳಗ ಶಿಫ್ಟ್ ಮಾಡ್ಕೊತಾರ್ರಿ. ಶಿಫ್ಟ್ ಮಾಡ್ಕೊಂಡ್ ಬಳಿಕ ಇಲ್ಲಿ ಏನಾಕೈತಪ್ಪ ಅಂದ್ರ ಕಡೆಗೆ ಒಂದ್ ಬಂಗಾರ ಪೀಸ್ ಅನ್ನುವಂಥದ್ದು ಒಂದ್ ಏನಾಗಿರ್ತೈತಿ ಅಲ್ಲೇ ಬಿದ್ದಿರ್ತೈತ್ರಿ. ಆ ಒಟ್ಟು ಬಂಗಾರ ಎಲ್ಲ ಆ ಒಂದ್ ಇದ್ರೊಳಗೆ ಹೋಗಿರಂಗಿಲ್ಲ. ಒಂದ್ ಬಂಗಾರ ಅನ್ನುವಂತ ಒಂದ್ ಪೀಸ್ ಬಿದ್ದೊಳಗ ಆ ಹೀರೋ ಇದ್ದ ಏನ್ ಮಾಡ್ತಾನ ಆ ಬಂಗಾರ ಪೀಸ್‌ನ ತನ್ನ ಒಂದ್ ಜಾಕೆಟ್ ಒಳಗೆ ಇಟ್ಕೊಂಡ ಅಲ್ಲಿಂದ ಹಾರಿ ಬಿಡ್ತಾನು ಅನ್ನೋದ್ರೊಳಗಾಗಿ ಆ ಒಂದ್ ಎಂಡನು ಆಕೈತ್ರಿ. ಹಂಗ ಈ ಕಡೆ ಟ್ರೈನ್ ತುಡುಗುನು ಮಾಡ್ತಾರು. ಈ ಕಡೆ ಆ ಒಂದು 10 ನಿಮಿಷದಿದ್ದ ಎಂಡನು ಆಕೈತ್ರಿ. ಅವಾಗ ಸ್ಯಾಟಲೈಟ್ ಏನ್ ಆಟೋಮೆಟಿಕ್ ಆರಂಭ ಆಗೋ ಬಳಿಕ ಅವ್ರಿಗೆ ಯಾವುದೇ ರೀತಿಯಾದಂತ ಸ್ಯಾಟಲೈಟ್‌ದೊಳಗ ಏನು ಮಿಸ್ಟೇಕ್ ಕಾಣಿಸಂಗಿಲ್ರಿ. ಅವಾಗ ಈ ಹೀರೋ ಮತ್ತ ಹೀರೋ ಟೀಮ್ ಇರುವಂತ ಜಾಗಕ್ಕೆ ಹೊಕ್ಕಾರು. ಅಲ್ಲಿದಿಂದ ಒಂದೊಂದು ದೊಡ್ಡ ಟ್ರಕ್ ಏನಂತ ಗಾಡಿ ಒಳಗ ಆ ಬಂಗಾರ ಎಲ್ಲ ಹಾಕ್ತಾರ್ರಿ. ಹಾಕಿ ಎಲ್ಲರೂ ಸೇರಿ ಹೊಂಟಿರ್ತಾರ. ಹೋಗುವಾಗ ಒಂದು ಎಕ್ಸಿಟ್ ಪ್ಲಾನ್ ಅನ್ನೋ ಪ್ರಕಾರನ ಒಂದ್ ಪ್ಲಾನ್ ಏನ್ ಮಾಡಿರ್ತಾನಪ್ಪ ಅಂದ್ರ ಸ್ಪೈಡರ್ ಅನ್ನುವಂತ ವ್ಯಕ್ತಿ ಏನ್ ಹ್ಯಾಕರ್ ಮಾಡಿರ್ತಾನಲ್ಲ ಹ್ಯಾಕರ್ ಇದ್ದವ ಇಲ್ಲಿ ತನ್ನ ನಿಜವಾದ ರೂಪವನ್ನ ತೋರಿಸ್ತಾನ್ರಿ. ಯಾಕಂದ್ರ ಫಸ್ಟ್‌ಗೆ ಏನ್ ಸತ್ತಿರ್ತಾನಲ್ಲ ಅವನ ಹೆಂಡತಿ ಮೊದಲ ಆ ವಿಡಿಯೋ ಕ್ಯಾಸೆಟ್ ಕೊಟ್ಟಿದ್ದ ಆ ಸ್ಪೈಡರ್‌ಗೆ ಇರ್ತೈತ್ರಿ. ಸ್ಪೈಡರ್ ಇದ್ದ ಬಳಿಕ ಅವಂಗ್ ಗೊತ್ತಿರ್ತೈತಿ ನನ್ಗ ಒಬ್ಬನ ಕೈಲಿಂದನ ಈ ಒಂದ ಕೆಲಸ ಆಗಂಗಿಲ್ಲ. ಅದಕ್ಕ ಆ ಒಬ್ಬ ಹೀರೋ ಮತ್ತೆ ಹೀರೋಯಿನ್ ಟೀಮ್ ಇದ್ದಾಗ ಕೆಲಸ ಆಕೈತಿ ಅದ್ ಗೊತ್ತಿರ್ತೈತಿ. ಅದಕ್ಕ ಈ ಟೀಮ್‌ದು ಪ್ರಕಾರ ಇಟ್ಕೊಂಡ್ ಲಾಸ್ಟ್‌ಕ್ ಹೋಗಿ ಈ ರೀತಿ ಮೋಸ ಮಾಡ್ಬೇಕಂತ ಹೇಳಿರ್ತಾನು. ಅವಾಗ ಈ ಪ್ಲಾನ್ ಅನ್ನೆಲ್ಲ ಹೇಳ್ಕೊಟ್ಟಂತ ಒಬ್ಬ ಮುಖ್ಯಸ್ಥ ಪ್ಲಾನ್ ಎಲ್ಲ ಹೇಳ್ಕೊಟ್ಟಂತ ಒಬ್ಬ ಮುಖ್ಯಸ್ಥಗ ಈ ಎಕ್ಸಿಟ್ ಪ್ಲಾನ್ ಇರೋ ಪ್ರಕಾರ ಇರಂಗಿಲ್ರಿ. ಈ ಬ್ಯಾರೆ ಪ್ಲಾನ್ ಪ್ರಕಾರ ಈ ಒಂದ ತನ್ನಂದ್ರ ಸ್ಪೈಡರ್ ಏನಿರ್ತಾನಲ್ಲ ಹ್ಯಾಕರ್ ಮಾಡಿದವ ಅವ ತನ್ನ ಪ್ಲಾನ್ ಪ್ರಕಾರನ ಈ ಒಂದು ಸಿಚುಯೇಷನ್ ಅನ್ನ ಕ್ರಿಯೇಟ್ ಮಾಡಿರ್ತಾನ. ಈ ಸ್ಪೈಡರ್ ಅನ್ನುವಂತ ಒಬ್ಬ ವಿಲನ್ ಏನ್ ಹ್ಯಾಕರ್ ಇರ್ತಾನಲ್ಲ ಹ್ಯಾಕರ್ ಮಾಡಿರುವಂತ ಪ್ಲಾನ್ ಪ್ರಕಾರನ ಈಗ ಎಲ್ಲರೂ ಕೂಡಿ ಆ ಜಾಗದಾಗ ನಿಂತಿರ್ತಾರೆ. ನಿಂತ ಬಳಿಕ ಇಲ್ಲಿ ಏನಾಕೈತಿಪ್ಪ ಅಂದ್ರೆ ಮ್ಯಾಜಿಕ್ ಇದ್ದವನ ಕೊಲ್ತಾನ್ರಿ. ಅವ್ನ್ ಗುಂಡ್ ಹೊಡೆದು ಕೊಲ್ತಾನು. ಕೊಂದ್ ಬಳಿಕ ಅಂದ್ರೆ ಆ ಟೈಮ್‌ನಾಗ ಸ್ವಲ್ಪ ಗುಂಡಿನ ಚಕಮಕಿ ಆಗಿ ಮ್ಯಾಜಿಕ್ ಇದ್ದವ ಗುಂಡ್ ಬಡದ ಅಲ್ಲಿ ಮ್ಯಾಜಿಕ್ ಅಂದ್ರೆ ಇಲ್ಯೂಷನ್ ಮಾಡವ ಸಾಯ್ತಾನ್ರಿ. ಹಂಗ ಈ ಕಡೆ ಎಲ್ಲಾ ಹಿಂಗ್ ಸಾಯಿತ್ನ್ಯಾಗ ಅವ್ರ್ ಏನ್ ಹೇಳ್ತಾರಪ್ಪ ಅಂದ್ರೆ ನಾವು ಈಗ ಸಾಯ್ಬೋದು. ಆದ್ರೆ ಒಬ್ಬ ಟೀಮ್ ಮುಖ್ಯಸ್ಥ ನಿನ್ನ ಬಿಡಂಗಿಲ್ಲ ಅಂತ ಹೇಳ್ತಾನು. ಹೇಳ್ತಾನು ಅನ್ನೋದ್ರೊಳಗಾಗಿನ ಆ ಮುಖ್ಯಸ್ಥ ಇದ್ದವ ಆ ಟೈಮ್‌ದಾಗ ಪೊಲೀಸರ ಕಡ್ಲೆ ಬಿಡುಗಡೆ ಆಗಿ ಬರ್ತಿರ್ತಾನ್ರಿ. ಬಂದ್ ಬಳಕ ಏನ್ ಹೇಳ್ತಾನಪ್ಪ ಅಂದ್ರ ಆಲ್ರೆಡಿ ಅವನಿಗೂ ಕೂಡ ಅಲ್ಲಿ ಗುಂಡಾಗಳನ್ನ ಕಳಿಸಿ ಆ ಒಬ್ಬ ಸ್ಪೈಡರ್ ಇರ್ತಾವ ಆ ಒಬ್ಬ ಮುಖ್ಯಸ್ಥನನ್ನ ಕೊಲ್ಲಿಸಿರ್ತಾನ್ರಿ. ಇದು ಸುದ್ದಿ ಇವ್ರಿಗೆ ಗೊತ್ತಾಕೈತಿ. ಈಗ ಅವನು ಮುಖ್ಯಸ್ಥನು ಸತ್ತಾನು ಅಂತ ಹೇಳ್ತಾರು. ಸತ್ ಬಳಿಕ ಎಲ್ಲರೂ ಕೂಡಿ ಉಳಿದ ಮತ್ತೊಬ್ಬಾಕಿ ಹೆಣ್ಮಗಳು ಇರ್ತಾಳು. ಆಕಿನೂ ಕೂಡ ಅಲ್ಲೇ ಸಾಯ್ತಾಳ್ರಿ. ಅಂದ್ರೆ ಗುಂಡ್ ಹೊಡೆದ್ ಸಾಯ್ತಾಳು. ಮತ್ತೊಬ್ಬ ಅಂದ್ರೆ ಈ ಮತ್ತ 3 ಜನ ಸೇರಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಒಬ್ಬ ಇಲ್ಯೂಷನ್ ಸತ್ತವನು ಕೂಡ ತಗೊಂಡ ಒಂದ್ ಕಾರ್ ಗಾಡ್ಯಾಗ ಕೂತ್ ಹೋಗ್ಬಿಡ್ತಾನು. ಕೂತ್ ಹೋಗೋದ್ರೊಳಗಾಗಿ ಮತ್ತ್ ಅವಂಗೂ ಬಾಂಬ್ ಬಿಟ್ಟ ಆ ಕಾರ್ ಗಾಡಿಯನ್ನ ಬ್ಲಾಸ್ಟ್ ಮಾಡ್ತಾರ್ರಿ. ಆದ್ರ ಇಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ ಆ ಬ್ಲಾಸ್ಟ್ ಆಗೋದ್ರೊಳಗ ಮೊದಲ ಆ ಒಂದು ಕಾರ್ ಗಾಡ್ಯಾಗಿನಿಂದ ಹೀರೋ ಮತ್ತ ಹೀರೋಯಿನ್ ಜೋಡಿದ್ದವ್ರಿಬ್ರು ಮತ್ತ ಆ ಒಬ್ಬ ಮ್ಯಾಜಿಕ್ ತೀರ್ಕೊಂಡ ಅವ್ನ ದೇಹ ತಗೊಂಡ ಪಾರಾಗಿರ್ತಾರ. ಈಗ ಇನ್ನು ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ಕೆಲವು ವರ್ಷಗಳ ನಂತರ ತೋರಿಸ್ತಾರೆ. ಕೆಲವು ವರ್ಷಗಳ ನಂತರ ಹೀರೋ ಮತ್ತ್ ಅವ್ನ್ ಜೋಡಿದ್ದ ಇಬ್ರು ಆ ಒಬ್ಬ ಸ್ಪೈಡರ್ ಅನ್ನುವಂತ ಹ್ಯಾಕರ್‌ನನ್ನ ಹುಡುಕ್ಯಾಡಕ್ ಹೋಗಿರ್ತಾರ್ರಿ. ಅಂದ್ರ ಎಲ್ಲೆಲ್ಲಿ ತಿರುಗಾಡಿ ಹುಡುಕ್ಯಾಡ್ತಿರ್ತಾರು. ಹಿಂಗಿದ್ದಾಗ ಆ ಅಂದ್ರ ಮುಖ್ಯಸ್ಥ ಏನ್ ಸತ್ತಾನ್ರಿ. ಈ ಪ್ಲಾನ್‌ಗೆ ಏನ್ ಮುಖ್ಯಸ್ಥ ಇರ್ತಾನ್ರಲ್ಲ ಅವನಿಗೆ ಒಬ್ಬ ಮಗಳು ಇರ್ತಾಳು. ಅವಳು ಸಹಿತ ಈಗ ಈ ಟೀಮನ್ನ ಜಾಯಿನ್ ಆಕಾಳ್ರಿ. 4 ಜನ ಸೇರಿ ಈ ಒಂದು ಪ್ಲಾನಿಗೆ ಮತ್ತೊಮ್ಮೆ ಅವನ್ ತಕ ಇರುವಂತ ಅಷ್ಟು ಬಂಗಾರನ ಮಾತ್ರ ತಗೋಬೇಕು ಅಂತ ಪ್ಲಾನ್ ಹಾಕ್ತಿರ್ತಾರೆ. ಒಂದು ದೇಶದೊಳಗ ಅದಾನು ಅಂತೇಳಿ ಸ್ಪೈಡರ್ ಅದಾನು ಅಂತ ಹೇಳಿ ಆ ಟೀಮ್‌ಗೆ ಗೊತ್ತಾಕತಿ. ಎಲ್ಲರೂ ಸೇರಿ ಆ ಒಂದ್ ದೇಶಕ್ಕೆ ಹೊಕ್ಕಾರು. ಅಲ್ಲಿ ಯಾವ ರೀತಿಯಾಗಿ ಹುಡುಕ್ಯಾಡ್ಬೇಕಪ್ಪ ಅಂದ್ರೆ ಒಂದ್ ಆಫೀಸ್ ಇರ್ತೈತ್ರಿ. ಆಫೀಸ್ ಒಳಗ ಈ ಬಂಗಾರನ ಖರೀದಿ ಮಾಡುವ ಸಲುವಾಗಿನ ಅಂತ ಹೇಳಿ ಆ ಒಂದು ಹೀರೋಯಿನ್ ಇಟ್ಕೊಂಡಿರ್ತಾರಲ್ಲ ಅವನ್ ಏನ್ರ ಸುಳ್ಳು ಹೇಳಿ ಒಂದ್ ಹೊಕ್ಕಿರ್ತಾರು. ಹೋಗಿ ಆ ಬಂಗಾರನ ಯಾವ ರೀತಿಯಾಗಿ ಖರೀದಿ ಮಾಡ್ಕೊಳ್ಳೋ ಒಳಗ ಹೋಗಿ ಆ ಮೊಬೈಲ್‌ಗೆ ಒಂದ್ ಚಿಪ್ ಕುಡ್ಸ್ಕೊಂಡ್ ಬಂದಿರ್ತಾರ್ರಿ. ಇನ್ನೇನ್ 3 ಸೆಕೆಂಡ್‌ದಾಗ ಅವನನ್ನ ಹಿಡಿತಿರ್ತಾರೋ ಆದ್ರ ನೋಡಿದ್ರು ಆ ಸ್ಪೈಡರ್ ಇದ್ದವ ಕಟ್ ಮಾಡಿಬಿಡ್ತಾನ್ರಿ ಫೋನ್. ಅಲ್ಲಿಂದ ಹೋಗಿ ಮತ್ತೆ ಡೀಟೇಲ್ಸ್ ಅನ್ನ ತಗೊಂಡ ಆ ಒಬ್ಬ ಸ್ಪೈಡರ್ ಇದ್ದ ಜಾಗಕ್ಕ ಹೋಗ್ಬೇಕಂತ ಪ್ಲಾನ್ ಹಾಕ್ತಾರೆ. ಎಲ್ಲಾರನ್ನು ಸೇರಿ ಕೊಲ್ತಿರ್ತಾನ್ರಲ್ಲ ಆ ಕೊಲ್ಲೋ ಟೈಮ್‌ದಾಗ ಸ್ಪೈಡರ್ ಏನ್ ಕೊಲ್ತಿರ್ತಾನೋ ಆ ಕೊಲ್ಲೋ ಟೈಮ್‌ದಾಗ ಒಬ್ಬ ಹೆಣ್ಮಗಳನ್ನ ಕೊಂದಿರ್ತಾನ್ರಿ. ಆಕಿ ಅಲ್ಲೇ ಬಿದ್ದಿರ್ತಾಳ. ಆಕಿ ಈಗ ನಿಜವಾಗಿ ಪ್ರತ್ಯಕ್ಷ ರೂಪ ಕಾಣ್ತಾಳ್ರಿ. ಕಾಣಿದ ಬಳಿಕ ಎಲ್ಲರಿಗೂ ಶಾಕ್ ಆಕತಿ. ಶಾಕ್ ಆದ ಬಳಿಕ ಹೋಗಿ ಆಕಿನನ್ನ ಕೇಳ್ತಾರು. ಎದಕ್ಕ ಹಿಂಗ ಏನಾತಂತ. ನಾ ಗುಂಡ್ ಹೊಡೆದ್ ಅಲ್ಲೇ ಬಿದ್ದಿದ್ದೆ ನಾ ಸತ್ತನತ್ ಅವ್ರೆಲ್ಲರೂ ಬಿಟ್ಟು ಹೋಗಿದ್ರು. ಅವಾಗ ಅಲ್ಲೇ ಇದ್ದ ಕೆಲವು ಜನ ಬಂದ ನನ್ನ ಬಚಾವ್ ಮಾಡ್ರು ಅಂತ ಹೇಳ್ತಾಳು. ಅವಾಗ 5 ಜನ ಮತ್ತೆ ಸೇರ್ಕೋತಾರೆ. 5 ಜನ ಸೇರ್ಕೊಂಡು ಆ ಒಬ್ಬ ಸ್ಪೈಡರ್ ಅನ್ನುವಂತ ವ್ಯಕ್ತಿಯನ್ನ ಹುಡುಕಾಡಕ್ ಶುರು ಆಕ್ಕಾರು. ಸ್ಪೈಡರ್ ಅನ್ನುವಂತ ವ್ಯಕ್ತಿನು ಹುಡುಕಾಡ್ತಾರ್ರಿ. ಈಗ ನಮ್ಗ್ ಆ ಸ್ಪೈಡರ್ ಅನ್ನುವಂತ ವ್ಯಕ್ತಿನ ತೋರಿಸ್ತಾರೆ. ಅವ ತನ್ನ ವಾಯ್ಸ್ ಮೂಲಕನ
ಆ ಒಂದ್ ಮನಿ ಒಳಗ್ ದೊಡ್ಡ ಅರಮನಿ ಅಂತ ಮನಿ ಒಳಗ ತನ್ನ ನೂರಾರು ಜನ ಬಾಡಿಗಾರ್ಡ್‌ಗಳನ್ನ ಇಟ್ಕೊಂಡ ಒಂದ್ ಕೆಲಸ ಮಾಡ್ತಿರ್ತಾನ. ಅಂದ್ರ ಆ ಒಂದ್ ಇದ್ರೊಳಗ್ ಇರ್ತಾನ್ರಿ. ದಿವ್ಸ ಒಂದ್ ಬಾರ್‌ದೊಳಗಿಂದ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ ಬರ್ದಿರ್ತಾನ್ರಿ ತನ್ನ ಒಂದು ಮನರಂಜನೆ ಸಲುವಾಗಿ. ಇವಾಗ ಹೀರೋಯಿನಿನು ಕೂಡ ಆ ಒಬ್ಬ ಅಂದ್ರೆ ಮುಖ್ಯಸ್ಥನ ಮಗಳು ಕೂಡ ಆ ಒಂದ್ ಬಾರ್‌ದಾಗ ಹೋಗಿ ಕುಂಡಿರ್ತಾಳು. ತನ್ನ ಕರ್ಕೋಬೇಕಂತ ಹೇಳಿ. ಅದಕ್ಕ ಇದಕ್ಕಿಂತ ಮೊದಲು ಏನ್ ಮಾಡಿರ್ತಾರಪ್ಪ ಒಂದು ಡಿವೈಸ್ ಅನ್ನ ತಯಾರು ಮಾಡಿರ್ತಾರ. ಬಂಗಾರ ಇಲ್ಲೇ ಐತಿ ಅಂತ ಗೊತ್ತಾಗತ್ತಂದ್ರ ಇಲ್ಲಿ ಕಂಪ್ಯೂಟರ್‌ದಾಗ ತೋರಿಸ್ತಿರ್ತೈತಿ ಈ ಹೀರೋ ಟೀಮಿಗೆ. ತೋರಿಸುವಾಗ ಅವಾಗ ಹೀರೋಯಿನ್ ಇದ್ದಕಿ ತನ್ನ ಚಪ್ಪಲ್‌ಗಳ ಅಂದ್ರೆ ತನ್ನ ಶೂ ಅಂದ್ರೆ ತನ್ನ ಸ್ಯಾಂಡಲ್ ಏನಿರ್ತಾವಲ್ಲ ಆ ಸ್ಯಾಂಡಲ್ ಒಳಗ ಆ ಡಿವೈಸ್ ಅನ್ನ ಡಿಆಕ್ಟಿವ್ ಮಾಡ್ಕೊಂಡು ಹೋಗಿರ್ತಾಳು. ಕ್ಯಾಮೆರಾನ ಹಾಕೊಂಡು ಹೋಗಿರ್ತಾಳು. ಆದ್ರೆ ಅಲ್ಲಿದಿಂದ ಒಳಗ ಆ ಒಂದು ರೂಮ್‌ನ್ಯಾಗ ಹೋದೊಳಗ ಆ ಒಂದು ಸ್ಯಾಂಡಲ್ ಅನ್ನ ತೆಗೆದು ಒಗಿಯುವಾಗ ಆ ಒಂದು ರೂಮ್ ಒಳಗ ಬಂಗಾರ ಇರೋದು ಫಿಕ್ಸ್ ಆಕೈತ್ರಿ. ಅಂದ್ರೆ ನೆಲಮಾಳಿಗೆಯಲ್ಲಿ ಬಂಗಾರನ ಇಟ್ಟಿದ್ದ ಅವ್ರಿಗೆ ಗೊತ್ತಾಕತಿ. ಹಿಂಗ್ ಗೊತ್ತಾದ ಬಳಿಕ ಏನ್ ಮಾಡ್ತಾರಪ್ಪ ಅಂದ್ರ ಯಾವ ರೀತಿಯಾಗಿ ಅಲ್ಲಿಂದ ಹೊರಗ್ ಹೋಗ್ಬೇಕು ಅನ್ನೋ ಪ್ಲಾನ್‌ದಾಗ ಇದ್ದಾಗ ಏನ್ ಮಾಡ್ತಾನೋ ಆ ಸ್ಪೈಡರ್ ಅನ್ನುವಂತ ವ್ಯಕ್ತಿಗೆ ಈಕಿ ಹೀರೋಯಿನ್ ಟೀಮ್ ಅಕಿನ ಅಂತ ಹೇಳಿ ಗೊತ್ತಾಕತಿ. ಗೊತ್ತಾದ ಬಳಿಕ ಅವಾಗ ಹೇಳ್ತಾನ ಕ್ಯಾಮೆರಾ ಮೂಲಕ ಬಂದ ಈ ರೀತಿಯಾಗೈತೆ. ಅವಾಗ ಹೀರೋನು ಕೂಡ ಮನಿ ಗಾಡಿಯನ್ನ ಹೊಡ್ಕೊಂಡ ಆ ಒಂದು ದೊಡ್ಡ ಗಾಡಿಯನ್ನ ತಗೊಂಡ ಒಳಗೆ ಎಂಟ್ರಿ ಕೊಡ್ತಾನ. ಎಂಟ್ರಿ ಕೊಟ್ಟ 24 ತಾಸ್ನ್ಯಾಗ ಈ ನಿನ್ನ ಬಂಗಾರನ ಅಂತ ತುಳು ಮಾಡ್ಕೊಂಡು ಹೋಗ್ಕೊನು ಅಂತ ಆ ಸ್ಪೈಡರ್ ಚಾಲೆಂಜ್ ಮಾಡ್ತಾನ. ಅವಾಗ ಸ್ಪೈಡರ್ ಅನ್ನುವಂತ ವ್ಯಕ್ತಿ ಯಾವುದೇ ರೀತಿಯಾಗಿ ಇವನನ್ನ ಕೊಲ್ಲಲ್ಲ. ಬಿಟ್ಟು ಕಳಿಸ್ತಾನ್ರಿ. ಟೈಮ್ ಶುರು ಆಗೈತಿ. ಹೋಗು 24 ತಾಸ್ನ್ಯಾಗ ನನ್ನ ಬಂಗಾರ ತುಳು ಮಾಡ್ಕೊಂಡ್ ಬಾ ಚಾಲೆಂಜ್ ಹಾಕ್ತಾನು. ಏನ್ ಅಲ್ಲಿ ಬಿದ್ದಾಗ ಮತ್ತೊಬ್ರು ಬಂದು ಕಾಪಾಡ್ರು ಅಂತ ಏನ್ ಹೇಳಿರ್ತಾರಲ್ಲ ಆ ಒಬ್ಬ ಹೆಣ್ಮಗಳ ಮತ್ತು ಸ್ಪೈಡರ್ ಇಬ್ರು ಸೇರಿದ್ದನ್ನ ತೋರಿಸ್ತಾರು. ಅಂದ್ರ ಇವ್ರು ಇಬ್ರು ಸೇರಿನ ಆ ಒಂದು ಪ್ಲಾನಿಂಗ್ ಅನ್ನ ಮಾಡಿರ್ತಾರೆ. ಅಲ್ಲಿ ಎಕ್ಸಿಟ್ ಆಗೋದ್ನ್ಯಾಗನ ಅವ್ರ ಮುಂದ್ ಸದ್ದಾರ್ವತಿ ನಾಟಕ ಮಾಡಿನ ಒಂದ್ ಪ್ಲಾನಿಂಗ್ ಅನ್ನ ಮಾಡಿರ್ತಾರು. ಇನ್ನು ಒಂದು ಪ್ಲಾನ್ ಅನ್ನ ತಯಾರು ಮಾಡ್ತಾರು. ತಯಾರು ಮಾಡ್ಬೇಕಂದ್ರ ಆ ಬಂಗಾರನ ಹೊರಗೆ ತೆಗ್ಯಾಕ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಏನಂತಂದ್ರ ಈಗ ಏನ್ ಅಲ್ಲಿ ಸತ್ತಕಿ ಇರ್ತಾಳಲ್ಲ ಆ ಸತ್ತಕಿ ಹೀರೋಯಿನಿ ಮುಂದನೆ ಹೀರೋ ಏನ್ ಹೇಳ್ತಾನಪ್ಪ ಅಂದ್ರ ಇನ್ನ ಯಾವ ರೀತಿಯಾಗಿ ಇದನ್ನ ಮಾಡ್ರ ನಮಗ್ ಕೆಲ್ಸ ಆಗೋದಿಲ್ಲ. ಮಾಫಿಯಾ ಗ್ಯಾಂಗ್ ಹೇಳುನು ಅವ್ರ ಬಂದ್ ಆ ಒಂದು ಬಂಗಾರನ ತಗೋತಾರು. ನಮಗ್ ಸಿಗ್ಲಿಕ್ಕಂದ್ರ ಅವ್ರಿಗ್ರಿ ಸಿಗ್ಲಿ. ಸ್ಪೈಡರ್ ಸಿಗ್ಬಾರ್ದು ಅಂತ ಹೇಳಿದ ಬಳಿಕ ಅವಾಗ ಏನ್ ಮಾಡ್ತಾನಪ್ಪಾ ಅಂದ್ರ ಆ ಒಬ್ಬ ಸ್ಪೈಡರ್ ಇದ್ದಾವ ತನ್ನ ಬಂಗಾರನ ಎಲ್ಲ ಅಲ್ಲಿಂದ ತೆಗಿಬೇಕಂತ ಪ್ಲಾನ್ ಮಾಡ್ತಾನ. ಈ ಒಂದು ಹೀರೋನ್ ಪ್ಲಾನಿಂಗು ಕೂಡ ಇದಾಗಿರ್ತೈತ್ರಿ. ಅಲ್ದನ ಇಲ್ಲಿ ಒಂದ್ ಕೆಲವು 3 ಗಾಡಿಗಳನ್ನ ತಗೋತಾರು. ಸಣ್ಣ ಸಣ್ಣ 3 ಕಾರ್ ಗಾಡಿಯನ್ನ ತಗೊಂಡ ಅವು ಎಷ್ಟೋ ವಜ್ಜಿ ತಗೊಂಡ್ ಹೋದ್ರುನು ಬಾಳ ಫಾಸ್ಟ್ ಹೋಗಿರ್ತಾರು. ಈ ಒಂದು ಪ್ಲಾನ್ ಗೊತ್ತಾದ ಬಳಿಕ ಸ್ಪೈಡರ್ ಇದ್ದಾವ ತನ್ನ ಬಂಗಾರನ್ನೆಲ್ಲ ತೆಗೆದು ಬ್ಯಾರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಮಾಡ್ತಿರ್ತಾನು. ಹಂಗ ಶಿಫ್ಟ್ ಮಾಡೋತ್ನ್ಯಾಗ ಹೀರೋ ಹೀರೋಗ್ ಧೋಕಾ ಕೊಡ್ಬೇಕಂತ ಹೇಳಿ ಏನ್ ಮಾಡಿರ್ತಾನಪ್ಪಾ ಅಂದ್ರ ಒಂದ್ ಡೂಪ್ಲಿಕೇಟ್ ಗಾಡಿಯನ್ನ ತಗೊಂಡ ಒಂದ್ ಕಡೆ ಬರ್ತಾನು. ಅಲ್ಲಿಂದ ಟ್ರಾಫಿಕ್‌ದೊಳಗ ಸಿಕ್ಕೊಂಡ ಗಾಡಿಯನ್ನ ಅಲ್ಲೇ ಕೆಡವ್ತಾರ್ರಿ. ಅಂದ್ರ ಬ್ಲಾಸ್ಟ್ ಮಾಡಿ ಅಲ್ಲೇ ಕೆಡವ್ತಾರು. ಕೆಡವಿದ ಬಳಿಕ ಇಲ್ಲಿ ಹೀರೋ ಆಗ್ಲಿ, ಹೀರೋಯಿನಿಗಾಗ್ಲಿ ಮತ್ತೊಬ್ಬ ಇರ್ತಾನ್ರಿ ಅವಂಗಾಗ್ಲಿ 3 ಜನಕ್ಕೆ ಗೊತ್ತಿರ್ತೈತಿ. ಈ ಕರೆ ಈ ಗಾಡ್ಯಾಗ ಬಂಗಾರ ಇಲ್ಲ ಅಂತ ಹೇಳಿ. ಆದ್ರ ಮತ್ತೊಬ್ಬ ಹೀರೋಯಿನ್ ಕಡೆ ಇದ್ದಾವಂಗ ಗೊತ್ತಿರಂಗಿಲ್ರಿ. ಇಲ್ಲಿ ಏನ್ ಮಾಡ್ತಾನಪ್ಪಾ ಅಂದ್ರ ಹೆಲಿಕಾಪ್ಟರ್ ಮ್ಯಾಗ್ ಕೂತ ಆ ಒಬ್ಬ ಸ್ಪೈಡರ್ ಇದ್ದಾವ ನೋಡ್ತಿರ್ತಾನು. ಇನ್ ಮ್ಯಾಗ ಕರೆ ಬಂಗಾರ ತಗೊಂಡ್ ಹೊರಗ್ ಬರ್ರಿ. ಅವ್ರು ಇದ ಗಾಡ್ಯಾಗ ಬಂಗಾರ ಮಾಡಿದ್ರು ಅಂತ ಹೇಳ್ತಾನ್ರಿ. ಆದ್ರ ಇಲ್ಲಿ ಏನಾಗಿರ್ತೈತಪ್ಪ ಅಂದ್ರ ಈ ವಿಷಯ ಮೊದಲ ಯಾರಿಗ್ ಗೊತ್ತಿರ್ತೈತಿಪಾ ಅಂದ್ರ ಈ ಹೀರೋಗ್ ಗೊತ್ತಿರ್ತೈತಿ. ಹೀರೋಗ್ ಹಿಂಗ್ ಮಾಡ್ತಾನಂತ ಗೊತ್ತಿದ್ದ ಬಳಿಕನ ಆ ಒಂದ್ ಜಾಗದೊಳಗ್ ಹೋಗಿ ಅಲ್ಲಿದೇನ್ ಬಂಗಾರನ ತಗೊಂಡ್ ಗಾಡಿ ಹೊರಗ್ ಹೋಗಿರ್ತೈತ್ರಲ್ಲ ಆ ಹೋಗೋ ಟೈಮ್‌ದಾಗನ ಏನ್ ಮಾಡ್ತಾನಪ್ಪಾ ಅಂದ್ರ ಬಂಗಾರ ಇದ್ದಲ್ಲಿ ಹೋಗಿನ ಅಲ್ಲಿ ಬ್ಲಾಸ್ಟ್ ಮಾಡಿ ಆ ಪೂರ್ತಿ ಬಂಗಾರನ ಆ ಕಾರ್ ಒಳಗ ತುಂಬ್ಕೊಂಡ್ ಬಂದ್ಬಿಡ್ತಾರ್ರಿ. ಇಲ್ಲಿ ಬೈಕ್ ಒಳಗ ಆ ಚೇಸ್ ಆಕೈತ್ರಿ. ಸ್ವಲ್ಪ ಚೇಸ್ ಸೀನ್ ಐತಿ. 3 ಕಾರ್ ಗಾಡಿ ಒಳಗ ಆ ಬಂಗಾರ ಅಷ್ಟೂನು ತುಂಬ್ಕೊಂಡ ಬರ್ತಾರ್ರಿ. ಬಂದ್ ಬಳಿಕ ಒಂದ್ ಪ್ಲಾನ್ ಪ್ರಕಾರನ ಒಂದ್ ಹಡಗ್ನ್ಯಾಗ ಕೂತ ನಾವ್ ಇಲ್ಲಿಂದ ಹೋಗೇ ಬಿಡ್ಬೇಕು ಅಂತ ಹೇಳಿ ಹಡಗನು ಕೂಡ ಒಂದ್ ಬಾಡಿಗೆ ತಗೊಂಡಿರ್ತಾರ್ರಿ. ಆದ್ರ ಅಲ್ಲಿ ಹಡಗಿನ ಒಂದು ಬೋಟ್ ಹಂತಾಕ್ ಬರೋದ್ರೊಳಗಾಗಿನ ಸ್ಪೈಡರ್ ಇದ್ದಾವ ಬಂದ್ಬಿಡ್ತಾನ್ರಿ ಆ ಒಂದ್ ಜಾಗಕ್ಕ. ಅಲ್ಲಿ ಕಾರ್ ಗಾಡಿ ತರಬಿಸಿ ಕೇಳ್ತಾರ್ರಿ. "ಏನಾಗೈತಿ? ನನ್ ಬಂಗಾರ ಕೊಡು" ಅಂತ ಹೇಳ್ತಾರು. ಅವಾಗ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರ ನಮಗ ಆ ಒಬ್ಬ ಸ್ಪೈಡರ್‌ನ ಜೋಡಿ ಇದ್ದ ಹೀರೋಯಿನ್ ಕೂಡ ಅಲ್ಲಿ ಸತ್ತಿರ್ತಕ್ಕಂಥ ಹೀರೋಯಿನ್ ಕೂಡ ಈ ಒಬ್ಬ ಸ್ಪೈಡರ್‌ನ ಜೋಡ ಕೂಡ್ಯಾಳ ಅನ್ನೋದು ಅಟ್ಟು ಈ ಹೀರೋಯಿನ್ ಟೀಮ್ ಮೆಂಬರ್ಸ್‌ಗೆ ಗೊತ್ತಾಕೈತ್ರಿ. ಆ ಕಾರ್ ಗಾಡಿ ಒಳಗ ನೋಡ್ತಾರು. ಕಾರ್ ಗಾಡಿ ಒಳಗ ನೋಡೋದ್ರೊಳಗಾಗಿ ಕಾರ್ ಗಾಡ್ಯಾಗ ಬಂಗಾರ ಇರಂಗಿಲ್ರಿ. ಇನ್ ಹೆಂಗ ಅಂತ ಹೇಳಿ ಪ್ಲಾನ್ ಮಾಡ್ತಾರು. ಬಂಗಾರ ಎಲ್ಲೈತಿ ಅಂತ ಕೇಳ್ತಾನು. ಆದ್ರ ಬಂಗಾರ ಹೀರೋ ಹೇಳಂಗಿಲ್ಲಂತಾನ್ರಿ. ಅವಾಗ ಆ ಒಬ್ಬ ತನ್ನ ಜೋಡಿದ್ದ ಸ್ಪೈಡರ್ ಇದ್ದ ವ್ಯಕ್ತಿ ವಿಲನ್ ಇದ್ದ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಜೋಡಿದ್ದ ಹೀರೋಯಿನ್‌ಗೆ ಬಂದೂಕ್ ಹಿಡಿತಾನು. ಈಕಿನ್ ಕೊಲ್ತಾನು ಹೇಳು ಅಂತ ಹೇಳ್ತಾನು. ಅವಾಗ ಹೀರೋ ಏನೋ ಒಂದ್ ಭಾವನೆಗೆ ಒಳಗಾಗಿ ಹೇಳಾಕ ಒಪ್ಕೋತಾನು. ಆದ್ರ ಅಲ್ಲಿ ಹೀರೋಯಿನ್ ಏನ್ ಮಾಡ್ತಾಳಪ್ಪ ಅಂದ್ರ ಆ ಒಬ್ಬ ಹೀರೋಯಿನ್ ತನ್ನ ತಾನ ಗುಂಡ್ ಹೊಡ್ಕೊಂಡ ಅಲ್ಲಿ ಸಾಯ್ತಾಳ್ರಿ. ಯಾಕಂದ್ರ ಮೊದಲ ಮೋಸ ಮಾಡೀನಿ ಹೊಳ್ಳಿ ನನ್ ಸಂಬಂಧ ಈ ಬಂಗಾರನ ತಗೋಬಾರ್ದು ಅಂತ ಹೇಳಿ ಅಲ್ಲೇ ಸತ್ ಬಿಡ್ತಾಳ್ರಿ. ಆ ಹೀರೋಯಿನ್ ತನ್ನಿಂದ ತಾನ ಗುಂಡ್ ಹೊಡ್ಕೊಂಡ್ ಸಾಯ್ತಾಳು. ಒಟ್ಟುರು ಸೇರಿ ಆ ಒಬ್ಬ ಸ್ಪೈಡರ್‌ನ ಹೊಡಿತಾರು. ಸ್ಪೈಡರ್‌ನ ಹೊಡೆದ ಬಳಿಕ ಕೊನೆಗೆ ಗುಂಡ್ ಯಾರು ಹೊಡಿದಪ್ಪ ಅಂದ್ರ ಆ ಮುಖ್ಯಸ್ಥನ ಮಗಳ. ನಾನ ಇವ್ನ ಕೊಲ್ಬೇಕು ಯಾರು ಹೊಡಿಬ್ಯಾಡ್ರಿ ಅಂತ ಹೇಳಿರ್ತಾರ. ಹಂಗ ಅದೇ ರೀತಿ ನಮ್ಮ ಮುಖ್ಯಸ್ಥನ ಮಗಳನ್ನ ಆ ಒಬ್ಬ ಸ್ಪೈಡರ್‌ಗೆ ಗುಂಡ್ ಹೊಡೆದು ಕೊಲ್ತಾಳ್ರಿ. ಕೊಂದ ಬಳಿಕ ಅಟ್ರು ಕಾರ್ ಗಾಡಿ ತಗೊಂಡ್ ಅಲ್ಲಿಂದ ಹೋಗ್ಬಿಡ್ತಾರು. ಕೆಲವು ವ್ಯಕ್ತಿಗಳು ಬಂಗಾರವನ್ನು ತಗೊಂಡ್ ಹೊಂಟಾರು.
ಅವ್ರನ್ನ ಹಿಡೀರಿ ಅಂತ ಹೇಳಿ ಮಾಫಿಯಾಗೆ ಫೋನ್ ಹಚ್ಚಿ ಹೇಳ್ತಾನ್ರಿ ಸೈಕೋತ. ಈ ಒಂದು ಕಾರ್ ಗಾಡಿ ಕೊಟ್ಟಿರ್ತಕ್ಕಂತಹ ಶೋರೂಮ್‌ಗಳಿಗೆ ಕಾರ್ ಗಾಡ್ಯಾಗ ಬರ್ತಾರ್ರಿ. ಬಂದ ಬಳಿಕ ಇಲ್ಲಿ ಏನ್ ತೋರಿಸ್ತಾರಪ್ಪ ನಮಗಂದ್ರೆ, ಆ ಸೇಮ್ ಇದೇನ್ ರೀತಿ ಇರ್ತಾವಲ್ಲ, ಇದೇ ರೀತಿ 3 ಕಾರ್ ಗಾಡಿ ಅಲ್ಲಿ ನಿಂತಿರ್ತಾವ್ರಿ. ಈ ಕಾರ್ ಗಾಡಿ ಒಳಗ್ ಇರ್ಬೇಕು ಬಂಗಾರ ಅಂತ ಆ ಮತ್ತೊಬ್ಬ ಹೀರೋನ್ ಟೀಮ್‌ನ್ಯಾಗ ಇದ್ದವ್ರಿಗೆ ಗೊತ್ತಾಕೈತಿ. ಹಂಗ ಆ ಒಂದ್ 3 ಕಾರ್ ಗಾಡ್ಯಾಗ ಕೂತ ಇನ್ನ ಮತ್ತ ರೋಡ್ ಮೂಲಕ ಈ ಕಡೆ ದೇಶಕ್ಕೆ ಬರ್ತಿರ್ತಾನ. ದೇಶಕ್ಕೆ ಬರುವಾಗ ಏನಾಗ್ತಿರ್ತೈತಪ್ಪ ಅಂದ್ರೆ, ಅವಾಗ ಮೊದಲ ಫೋನ್ ಹಚ್ಚಿ ಹೇಳಿರುವಂತಹ ಸ್ಪೈಡರ್‌ನ್ ಮಾತ್ ಕೇಳ್ಕೊಂಡ ಆ ಮಾಫಿಯಾ ಗ್ಯಾಂಗ್ ಈಗ ರೋಡ್ ಮ್ಯಾಗ್ ನಿಂತಿರ್ತೈತ್ರಿ. ಏನಾರೆ ಅಂದ್ರ ಗಾಡಿ ಎಲ್ಲ ತರ್ತಾರು. ಸ್ವಲ್ಪ ಏನಾರೆ ಸಂಶಯ ಬತ್ರ ಅವ್ರು ಕೊಲ್ತಿರ್ತಾರೋ, ಯಾರನ್ನೂ ಕೂಡ ಕೇರ್ ಮಾಡ್ತಿರಂಗಿಲ್ಲ ಅನ್ನುವಂಥ ವಿಷಯ ಗೊತ್ತಿರ್ತೈತ್ರಿ ಎಲ್ಲಾರಿಗಿ. ಅದಕ್ಕ ನಾರ್ಮಲ್ ಆಗಿ ಎಲ್ಲಾರು ಬಂದಿರ್ತಾರು. ಏನೈತಿ ಅಂತ ಕೇಳ್ತಾನು. ಗಾಡಿ ಚೆಕ್ ಮಾಡ್ಬೇಕು ಅಂತಾನ. ಚೆಕ್ ಮಾಡ್ಕೊರಿ ಅಂತ ಹೇಳ್ತಾನ. ಆದ್ರೂನು ಇಲ್ಲಿ ಒಂದು ಮತ್ತೊಂದು ಸಸ್ಪೆನ್ಸ್ ಏನ್ ಇಡ್ತಾರಪ್ಪ ಅಂದ್ರ, ಆ ಗಾಡಿ ಒಳಗೂ ಕೂಡ ಬಂಗಾರ ಇರಂಗಿಲ್ಲ. ಆ ಒಬ್ಬ ಹೀರೋನ್ ಟೀಮ್ ಮೆಂಬರ್‌ಗೆ ಕನ್‌ಫ್ಯೂಸ್ ಆಕ್ಕೈತಿ. ಈ ಗಾಡ್ಯಾಗೂ ಇಲ್ಲಂದ್ರ ಬಂಗಾರ ಎಲ್ಲಿ ಹೋತು? ಅನ್ನೋದು ಕನ್‌ಫ್ಯೂಷನ್ ಆಗಿರ್ತೈತ್ರಿ. ಅದೇ ರೀತಿ ಗಾಡಿ ತಗೊಂಡ್ ಹಂಗ ಅಲ್ಲಿಂದ ಮಾಫಿಯಾದಿಂದ ಕಡ್ಯಾಕಾಕ್ಕಾರಿ. ಕಡ್ಯಾಕಾಗಿ ಒಂದ್ ಕಡೆ ಹೋಗಿ ಕೂತಿರ್ತಾರು. ಕೂತ್ ಬಳಿಕ ಬಂಗಾರ ಇಲ್ಲಿ ಇಲ್ಲ, ಅಲ್ಲಿ ಇಲ್ಲ, ಇನ್ನೆಲ್ಲಿ ಹೋತು ಬಂಗಾರ ಅನ್ನೋದು ಹೇಳದ್ ಹೇಳ್ತಾನ್ರಿ ಆ ಒಬ್ಬ ಟೀಮ್ ಮೆಂಬರ್. ಅವಾಗ ಹೀರೋ ಮತ್ತ ಹೀರೋಯಿನ್ ಕಡೆ ಇದ್ದವ್ರು ಒಂದ್ ಬಿಯರ್ ಬಾಟಲ್ ತೆಗೆದ ಆ ಬಂಗಾರ ಅಂದ್ರ ಆ ರೆಡ್ ಕಲರ್ ಅನ್ನ ಸ್ವಲ್ಪ ಸ್ಕ್ರಾಚ್ ಮಾಡ್ತಾರ. ಸ್ಕ್ರಾಚ್ ಮಾಡಿದ ಬಳಿಕ ನಮಗ್ ತೋರಿಸ್ತಾರ ಏನಪ್ಪಾ ಅಂದ್ರೆ, ಪೂರ್ತಿ ಗಾಡಿನ ಎಲ್ಲಾ ಸೇರಿ ಬಂಗಾರದಿಂದ ಗಾಡಿ ತಯಾರ್ ಮಾಡ್ಯಾರ ಅಂತ ಹೇಳಿ ನಮಗ್ ತೋರಿಸ್ತಾರ. ಇಲ್ಲಿ ತೋರಿಸಿದ ಬಳಿಕ ಇಲ್ಲಿಗೆ ನಮ್ಮ ಫಿಲ್ಮ್ ಎಂಡ್ ಆಕತ್ರಿ. ಇಲ್ಲಿ ತನಕ ಹೆಂಗ್ ಅನಿಸ್ತು ಮೂವಿ ಅನ್ನೋದ ಸ್ವಲ್ಪ ಚಲೋ ಅನ್ಸಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಕಿರಣ್ ಕನ್ನಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಂಗ ಫೇಸ್‌ಬುಕ್ ಪೇಜ್‌ನು ಫಾಲೋ ಮಾಡ್ಕೋರಿ. ಅನ್ಕೋತ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.